Hi guys, welcome back to my YouTube channel. ಸೊ ಇವತ್ತೇನು ಮಾಡ್ತೀನಿ ಅಂತ ನನಗೆ ದೇವ್ರನೇ ಗೊತ್ತಿಲ್ಲ. ಏನೇನು ಮಾಡಿದ್ಮೇಲೆ ಐ ಮೀನ್ ವೀಡಿಯೋಸಲ್ಲಿ ಏನು ದಿನ ಹೆಂಗಿರುತ್ತೆ ಅಂತ ನೋಡಿ ಮಾಡಿ ಆಮೇಲೆ ನಿಮಗೆ ತೋರಿಸ್ತೀನಿ. ಯಾಕಂದರೆ ನನಗೂ ಗೊತ್ತಿಲ್ಲ ಇವತ್ತು ಏನಾಗುತ್ತೋ ಏನೋ ಅಂತ. ಗೈಸ್ ಪಾಪ ಇವಾಗ ನಾಯಿಗೆ ಊಟ ಹಾಕೋದೇ ಅವಳಿಗೊಂದು ಕೆಲಸ ಅಷ್ಟೇ ಗೈಸ್. ಅದಕ್ಕೆ ಬಿಟ್ಟು ಇನ್ನೇನು ಇಲ್ಲ ಹೇಳಿ ಅವಳಿಗೆ. ನೋಡಿ ಸಾನ ಇಲ್ಲೋಡ ಹಂಗೆ ತಿರುಗಬೇಕಾಗಿರೋದು. ಅವಳ ಸ್ಮೈಲು ಚೆನ್ನಾಗಿದೆ. ಸೇಮ್ ವರ್ಷ ಕಾವೇರಿ ಥರನೇ ಐತೆ ಅವಳ ಸ್ಮೈಲು. నాకు ಹಂಗೆ ಅನ್ಸೋದು ಅಂತ ಅದೇನೇ ಸಾನ. ಕೈಸೋ ಇವಾಗ ಇನ್ಸ್ಟಾದಲ್ಲಿ ಒಂದು ರೀಲ್ ಬಿಟ್ಟಿದ್ದೀನಿ, ಹೋಗಿ ನೋಡಿ ಸ್ವಲ್ಪ ಲೈಕ್ ಕೊಡ್ತಾ ಇರ್ರಿ, ಅವಾಗ ಚೆಕ್ ಮಾಡಿ. ನಾಳೆ ಗೈಸ್ ಕಮೆಂಟ್ ಹಾಕಿ ಗೈಸ್, ನನಗೆ ಗೊತ್ತಾಗಬೇಕಲ್ವಾ. ಪರವಾಗಿಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ ಒಂದು 60 ಜನ ಇದ್ದಾರೆ. 60 ಜನದ ಇದ್ರೂ ಪರವಾಗಿಲ್ಲ, ಅವ್ರಿಗೂ ಐಡಿಯಾ ಬರುತ್ತಲ್ಲ. ನೀವು ಸ್ವಲ್ಪ ಐಡಿಯಾ ಹೇಳ್ತಾಯಿರಿ, ಏನು ಮಾಡಬೇಕು, ಚಾಲೆಂಜ್ ವೀಡಿಯೋಸಾ, ಪ್ರ್ಯಾಂಕ್ ವೀಡಿಯೋಸಾ, ಯಾವ ಥರ ವೀಡಿಯೋಸು ಅಂತ. ಯಾಕಂದರೆ ಇವಾಗ ಆಲ್ಮೋಸ್ಟ್ ಎಲ್ಲರೂ ಪ್ರ್ಯಾಂಕ್ ವೀಡಿಯೋಸ್ ಮಾಡೋಕ್ಕವ್ರೆ. ಆ ಪ್ರ್ಯಾಂಕ್ ವೀಡಿಯೋಸ್ನೇ ಸೇಮ್ ಕಂಟಿನ್ಯೂ ಮಾಡೋದಕ್ಕಿಂತ ಬೇರೆದು ಮಾಡೋದು, ಬೇರೆ ಥರ ಡಿಫ್ರೆಂಟ್. ಸೊ ಒಂಚೂರು ಯಾರಾದರೂ ಒಂಚೂರು ಐಡಿಯಾ ಕೊಟ್ಟರೆ ಚೆನ್ನಾಗಿರುತ್ತೆ, ನನಗೂ ಹೆಲ್ಪ್ ಆಗುತ್ತೆ, ನಾನು ಮಾಡ್ಬೋದು. ಓಕೆ ಬನ್ನಿ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಗೈಸ್ ಇವಾಗ ನಾವೆಲ್ಲ ರೀಲ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಗೈಸ್, ಆ ಸಾಂಗಿಗೆ. ಸಾಹೋ ರೇ ಸಾಹೋ, ನಮ್ಮ ಜನರಿಗೆ ಹಾಯ್ ಮಾಡು, ಮಾಡ ಹಾಯ್ ಮಾಡಪ್ಪು, ಹಾಯ್ ಮಾಡು. ಹಿಂಗೆ ಕಿಸಿ ಜಾನಿ ಜಾನಿ ಹೇಳ್ಬಿಡು, ಜಾನಿ ಜಾನಿ ಹೇಳು, ಜಾನಿ ಜಾನಿ ಹೇಳ ಗೈಸ್. ಮನೆಯಿಂದ ಇದು ಎತ್ಕೊಬಂದ್ಬಿಟ್ಟು ಗೈಸ್ ನಮ್ಮ ದೊಡ್ಡಮ್ಮ ಗೈಸ್. ಹಾಯ್ ಮಾಡಿ ದೊಡ್ಡಮ್ಮ. ಹಾಯ್ ಇವ್ರ ಅಂತ ಅರುಣ್ ಮಾಮನ ಹೆಂಡತಿ. ನಾಚ್ಕೊಬಿಡ ಬಾಕ, ಇನ್ನೊಂದು ಮದುವೆ ಮಾಡಲ್ಲ ನಿಂಕ. ಸ್ಮಿತಾ ಅಕ್ಕ ಇನ್ನ ಫೇಮಸ್, ಟೈಲರಿಂಗ್ ಅಕ್ಕ ಫೇಮಸ್. ಬಟ್ಟೆ ಹೊಸಾಗಿರೋ ತುಂಬಾ ಚೆನ್ನಾಗಿ ಒಳ್ಳೆ ಸ್ಟಿಚಿಂಗ್ ಮಾಡ್ಕೊಡ್ತಾರೆ. ಎಲ್ಲರೂ ಇವ್ರ ಹತ್ರನೇ ಕೊಡಿ, ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಲಿಂಕ್ ಹಾಕಿ, ಕಾಂಟ್ಯಾಕ್ಟ್ ನಂಬರ್ ಕಳಿಸ್ತೀವಿ. ಆದಿತ್ಯ ಮೌರ್ಯ ನೋಡಿ ಗಾಯ್ಸ್, ಏನು ಹ್ಯಾಂಡ್ಸಮ್ ಆಗಿದ್ದಾನೆ ಹುಡುಗ ಹ್ಯಾಂಡ್ಸಮ್ ಆಗಣ. ಹಂಗೆ ಓಡಿಸ್ಕೊಂಡ್ ಬಾಯಿ ಕಡೆ ಗೈಸ್. ಇವ್ನು ನೋಡಿ ಗಾಯ್ಸ್, ದೇಕೊಂಡು ಹೋಯ್ತಾವನೆ. ಮನೀಶು ಇಲ್ಲಿ ಹಾಯ್ ಮಾಡ. ಹಾಯ್ ಇಲ್ಲಡ ಇಲ್ಲಡ ಚಾಕಿ, ನಾವು ಬರಲ್ಲ, ನಾವು ಬರಲ್ಲ ಮನೀಶ್, ನಾವು ಬರಲ್ಲ ಬಾಯ್. ಅವನು ಬಂದ್ರು ಬಂದಿಲ್ಲ ಅಂದ್ರೂ ದೇಕೊಂಡು ಹೋಯ್ತಾ ಇರ್ತಾನೆ. ಅದೇ ಸೊ ಮಕ್ಕಳು ಕೂಡ ಬಿಡಲ್ಲ ಗೈಸ್ ಗಾಡಿಗಳನ್ನ. ನೋಡ್ರಿ ಅಲ್ಲಿ ಗೈಸ್, ಈ ಅಜ್ಜಿಗೆ ಹೇಳೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ. ಅಜ್ಜಿ ಗಾಡಿ ಔಟು ಗೈಸ್, ಕೇಳಿಸಲ್ಲ. ಹಾಂ ಪಕ್ಕದ ಮನೆಗೆ ಹೋರೆ ನೋಡಿದ್ರ ಗೈಸ್. ಪರ್ಫ್ಯೂಮ್ ಹೊಡ್ಕೊಂಡಿರೋದಕ್ಕೆ ಆ್ಯಕ್ಟಿಂಗ್ ನೋಡಿ ಗೈಸ್. ಇವಾಗ ಮುಂದೆ ಆಸ್ಕರ್ ಅವಾರ್ಡ್ ಕೊಡ್ಬೇಕು ಬಿಡು. ಬರೀ ಸೀರೆ ಇದೊಂದೇ ಇಟ್ಕೊಂಡು ಜಾಕೆಟ್ಗಳು ಮಾತ್ರ ತಿರ್ಸಾ ಬರ್ಸ ಅದೇ ಅಲ್ಲ. ಆ್ಯಕ್ಟಿಂಗ್ ನೋಡಿ ಗೈಸ್, ಆ್ಯಕ್ಟಿಂಗ್ ಇವಾಗ ಮುಂದೆ. ಏನೇ ಸೋನ, ಆ್ಯಕ್ಟಿಂಗು. ಸಿಂಕ್ ಹತ್ರ ಸಿಕ್ಕಾಕೊಂಡವಳೆ ಸ್ಫೂರ್ತಿ. ಈಗ ನಾವು ಡಾಬಾಗೆ ಬಂದಿದ್ದೀವಿ.
ಟ್ರೀಟ್ ಬೈ ಮನವಣ್ಣ ಇವರೇ ಕಾರ್ ತಗೊಂಡಿದ್ದಾರೆ ಹೊಸದು. ಕಂಗ್ರ್ಯಾಚುಲೇಷನ್ಸ್ ಅಣ್ಣ. ನೋಡಿ ವರ್ಷ ನೋಡಿ ಚೈತ್ರ ಅವರು ನಾವೀಗ ಸೊ ಗೈಸ್ ಇವತ್ತೆಲ್ಲರಿಗೂ ಹೊಟ್ಟೆ ತುಂಬಿದೆ, ಆದ್ರೂ ಏನ್ ಮಾಡಲ್ಲ, ಅಣ್ಣನ್ ಟ್ರೀಟ್ ಅಲ್ವಾ, ಸ್ವಲ್ಪ ಸ್ವಲ್ಪ ತಿನ್ಕೋತೀವಿ. ನೋಡಿ ಮೋನಿಕಾ ಅಣ್ಣ ನನ್ನ ಕೈಯಲ್ಲಿ ಆಯ್ತು. ಇವಳು ಬಂದಿದ್ದಾಳೆ. ಏನ್ ಗೊತ್ತಾ ಗೈಸ್, ಇವಳು ಫಸ್ಟ್ ಬರಲ್ಲ, ಹೋಗಂಗಿದ್ರೆ ಹೋಗಿ ಅಂದ್ಬಿಟ್ಟು ಮತ್ತೆ ಇವಳಿಗೋಸ್ಕರ ಕಾರ್ ತಿರ್ಗಿಸ್ಕೊಂಡು ಬಂದಿದೀವಿ ಗೈಸ್. ಈ ತರ ಬಂದಿದ್ದಾಳೆ. ಇವನೇನು ಮಕ್ಕ ಹೇಳ್ತೀನಿ ಇಟ್ಕೊಂಡವನೇ. ಕೂತ್ಕೊಳ್ಳಲಿ ಅವೆಲ್ಲ ಏನಿಲ್ಲ. ನನಗೆ ಆ ಪಕ್ಕದಾಗಿರೋ ಅಜ್ಜಿಗಳೆಲ್ಲ ನಂಗೆ ಬುದ್ಧಿ ಹೇಳ್ತಾವ್ರೆ. 20 ರೂಪಾಯಿ ಅಷ್ಟೇ ತಗೊಂಡಿದ್ದು. ಅಕ್ಕ ನಂಗೆ 70 ರೂಪಾಯಿ ಕಟ್ಟಿದ್ಕು ಬೇಜಾರಾಗಿಲ್ಲ. ಯಪ್ಪ ಎಲ್ಲರ ಹತ್ರ ಹೇಳಿದ್ ನಂಗೆ ಹೆಂಗ್ ಅನ್ಸ್ಬಿಟ್ಟು. ಅದೇ ನಂದು ಆಧಾರ್ ಕಾರ್ಡ್ ಅವಳ ಬ್ಯಾಗಲ್ಲಿ ಯಾವ್ದೋ ಇತ್ತು, ಅವಳ್ದು ಅನ್ಕೊಂಡ್ರೆ ಅವ್ರ ಫ್ರೆಂಡ್ ಆಧಾರ್ ಕಾರ್ಡ್ ಇಟ್ಕೊಂಡು ಹೋಗೋದ್ನಾಗ ಏನ್ ನೋಡಿ ನಮ್ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. KSRTC ಬಸ್ ನೋಡ್ಬಿಟ್ಟು ಯಪ್ಪ ನೀನಲ್ಲ, ನೀನ್ ಇಷ್ಟ ತಪ್ಪಿಲ್ಲ, ನೀನ್ ಇಷ್ಟ ತಪ್ಪಿಲ್ಲ, ಇದು ನೀನೆಲ್ಲ ಪಕ್ಕ ಹೇಳ್ತೀನಿ, ನನ್ನ ನಿಮ್ಮ ಹೆಸರು ನಾಗ ಜೋಸ್ಕಣ, ನೀನಂತೂ ಮ್ಯಾಚ್ ಆಗಲ್ಲ, ಕಟ್ಟಿ 70 ರೂಪಾಯಿ ಕಟ್ಕೊಳ್ಳ. ಕಣಕಣದಲ್ಲೂ RCB. ಅದೇ ಏನೋ ದೊಡ್ಡ ಬಿಲ್ಡಪ್ ಗೈಸ್, ಬಿಸ್ನೆಸ್ಗಳಿರುತ್ತೆ ಬಿಲ್ಡಪ್ ಕೊಡ್ತವ್ರೆ. ಹತ್ರ ತೋರ್ಸು. ಅಪ್ಪ ಇದಕ್ಕೂ ರಿಯಲ್ ಫೇಸ್ ನೋಡು, ತೋರ್ಸು. ನಿಮ್ಗೆ ಯಾಕ್ತಾ ಇದ್ರೆ ರಿಯಲ್ ಫೇಸ್ ತೋರ್ಸು. ChatGPT ಅಲ್ಲಿ ಎಲ್ಲ ಹಾಕೋಬಿಟ್ಟು ಇವ್ನು ಯಾಕೆ ರಿಯಲ್ ಫೇಸ್ ತೋರಿಸ್ತಾರೆ ನೋಡ್ರಿ. ತೋರ್ಸ ಇರ್ಲಿಲ್ಲ. ಇಲ್ಲ ನೋಡಿ ಗೈಸ್, ನೋಡಿ ಗೈಸ್ ನನ್ನ ತಮ್ಮ ಫಿಗರ್ ಎಲ್ಲ ಬಿಡು. ಗೈಸ್ ನಮ್ಮ ಅಣ್ಣ ಇದ್ರೆ ನೆಮ್ಮದಿಯಾಗಿರ್ಬೇಕು. ದೊಡ್ಡಣ್ಣ ದೊಡ್ಡ ಬೆಂಕಿ ಅಂತ. ಮಕ್ಕ ವಾಶ್ರೂಮ್ ಅರ್ಜೆಂಟ್ ಆಗಿದೆ ಅಣ್ಣ ನನ್ನ ನೋಡಿ. ನೀನ್ ಹೇಳೋದೆಲ್ಲ ವಿಸಿಟ್ ಮಾಡಿ ಗೈಸ್, ಇಲ್ಲೇ ವಿಜಿಪುರ ಆನ್ ದ ವೇ ರೋಡಲ್ಲಿ ಸಿಗುತ್ತೆ. ವಿಸಿಟ್ ಮಾಡಿ ಊಟ ಮಾಡಿ. ಎಷ್ಟು ಕಾಸು ಕೊಟ್ರು ನಿಂಗೆ ಪ್ರಮೋಷನ್ ಮಾಡಕ್ಕೆ? ಪ್ರಮೋಷನ್ಗಳು ಮಾಡ್ಕೊಂಡ್ ಬರ್ತಾಳು ಊರ್ ತುಂಬ. ಭೂತನಾಥೇಶ್ವರನೇ ಕಾಲ್ ಕೆರೆದು ಬೆದ್ರು ನಿಂತಲಿ, ನೆಲವನ್ನು ಬಿಡೆ ನೆಲವನ್ನು ಕೊಡೆ ಅಂತ ನೋಡಿ ಗೈಸ್, ಹೊಟ್ಟೆ ಕೂರ್ ತುಂಬಾ ನಗಾಡ್ತಿದ್ದಾರೆ. ಹಳ್ಳಿ ವೈಬ್ಸ್ ಗೈಸ್, ಸಿಗಲ್ಲ ಹಳ್ಳಿಲಿ ಈ ಥರ ಎಲ್ಲ ಇರುತ್ತೆ ನೈಟೆಲ್ಲ. ಸೊ ಗೈಸ್, ಇದು ಕಂಟಿನ್ಯೂಷನ್ ಬ್ಲಾಗ್ ಮಾಡಿರ್ತೀನಿ. ಇದು ಸೆಕೆಂಡ್ ಡೇ ಬ್ಲಾಗು. ಸೊ ನಾನು 2 days ಬ್ಲಾಗ್ ವೀಡಿಯೋಸ್ ತೆಗ್ದಿದ್ದೆ. ಸೊ ಇದು ಸೆಕೆಂಡ್ ಡೇ ಬ್ಲಾಗ್ ಕಂಟಿನ್ಯೂಷನ್ ಆಗಿರುತ್ತೆ. ಸೊ ನೋಡಿ. ಗೈಸ್ ಅಲ್ಲಿ ನೋಡಿ ಗೈಸ್, ಇವ್ರ ಮನೇಲಿ ಚಿಕನ್ ತಂದೂರಿ ಮಾಡ್ತಿದ್ದಾರೆ. ಹೆಂಗಿರುತ್ತೆ ನೋಡೋಣ ಬನ್ನಿ. ಈ ಬಣ್ಣನೇ ಮಾಡ್ತಿರೋದು, ಮಧುವಣ್ಣ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ ಗೈಸ್, ನಾನು ಮಾಡ್ತಿದ್ದೆ ರೀ. ನಮ್ಮ ಕೆಲಸ ನಾವು ಮಾಡ್ತೀರಿ, ನಿಮ್ಮ ಕೆಲಸ ನೀವು ಮಾಡ್ರಿ. ಕೃತಿಯಿಂದ ಕಾಣಿಸಿಲ್ಲ ಇವರೇ ಗೈಸ್ ಮಾಡಿದ್ದು. ಆಹಾ, ಸ್ಮೈಲ್ ಕೊಟ್ರೆ ಹೀರೋ. ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಏನಂತೀರಾ ಗೈಸ್? ಇವ್ನು ಮ್ಯಾಗಿ ಹೆಂಗ್ ಮಾಡ್ಕೊಂತಾನೆ ಗೊತ್ತಾ? ಚಿಕನ್ ಮಸಾಲ, ಗರಂ ಮಸಾಲ, ಆಮೇಲೆ ಖಾರದ ಪುಡಿ ಎಲ್ಲ ಹಾಕೋಬಿಡ್ತಾನೆ ಒಂದೇ ಸತಿ. ಎಲ್ಲ ಹಾಕೊಂಡು ತಿನ್ಬಿಡ್ತಾನೆ. ಬೆಳಗ್ಗೆ ಎಲ್ಲ ಹಂಗೆ ಹೋಗ್ಬಿಡ್ತಾನೆ.
ಸ್ವಲ್ಪ ಹಾಕ ನಡಿ ಎತ್ಕೊಂಡು ನಡಿ. ಕಂಬಿ ಎತ್ಕೊಬರ್ತೀನಿ ನಾನು, ಕಂಬಿ ಎತ್ಕೊಬರ್ತೀನಿ ಗೈಸ್. ಇವಳು ಹೋಗಿ ಸೌದೆ ಎತ್ಕೊಬರ್ತಾಳೆ, ನಾನು ಹೋಗಿ ಚಿಕನ್ ರೋಸ್ಟ್ ಮಾಡೋ ಕಂಬಿ ಇರುತ್ತಲ್ವ ಅದನ್ನ ಎತ್ಕೊಂಡು ಬರೋಕ್ಕೆ ಹೋಗ್ತೀನಿ ಗೈಸ್. ಬನ್ನಿ ಹೋಗೋಣ ಗೈಸ್. ಕಂಬಿದಿದೆ ದಿಸ್ ಒನ್ ಕಂಬಿ ಇದೆತ್ತಿ ಚುಚ್ಚಿಬಿಡೋದು, ರೋಸ್ಟ್ ಮಾಡು. ಸಿಕ್ತು. ಚಲೋ 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 ಬೇಗ, ಚಲೋ ಬೇಗ ಇರಿ. ಅಲ್ಲಿ ನೋಡಿ ಸೌದೆ. ನೆಂದೋಗಿಲ್ವಾ ಸೌದೆ? ನೆಂದೋಗಿಲ್ವಾ? ಅಷ್ಟು ದೂರದಾಗ ಎತ್ಕೊಬತ್ತವಳಲ್ಲ ಕಾಯಿಸೋಳು. ನೋಡಿ ಇದು ನೆಂದೋಗೈತಲ್ವೇ ಅದು? ಏನೋ ಗೈಸ್ ಅವ್ರು ಮಾಡ್ತಾರೆ, ನನಗೆ ಗೊತ್ತಿಲ್ಲ ಅಷ್ಟು ಮಾತ್ರ. ಅಲ್ಲೋಗಿ ನೋಡೋಣ ಬನ್ನಿ. ನೋಡಿ ಅವಳು ಅದನ್ನ ಹೇಳ್ಕೊಂಡು ಹೋಯ್ತಾವಳೆ. ನಮ್ಮ ಮತ್ತವ್ರಿಗೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ತಾಳೆ ನಮ್ಮ ಮೋನಿಕಾ. ಏನೇ ಮೋನಿಕಾ? ನೆಕ್ಸ್ಟ್ ನಮ್ಮ ಸಹನ ಹಾಸ್ಟ್ಲಿಗೆ ಹೋದ್ಮೇಲೆ ಅವಳೆ ಮಗಳು ಅಲ್ಲೇನೆ. ನೋಡಿ ಗಾಳಿ ಬರೋದು ಕುಲುಮೆ ಕಳಿಸಿದೇನೋ ಕುಲುಮೆ ಅಂತೆ, ಅದೇ ಗಾಳಿ ಬರುತ್ತಲ್ವ, ತಿರುಗಿಸ್ತಾ ಇದ್ರು ಅದನ್ನು. ಸೊ ಅದು ರೆಡಿ, ಇದು ರೆಡಿ, ಇದು ರೆಡಿ. ಚಿಕನು ಮ್ಯಾರಿನೇಟ್ ಮಾಡಿದೆ, ಅದು ರೆಡಿ ಅಷ್ಟೇ. ಹಾಂ ಗಸಿಲೆಲ್ಲ ಸೌದೆಗಳು. ನೆಕ್ಸ್ಟ್ ಇದು ಹಿಂಗಾಗಿ ಹಿಂಗೆ ತಿರುಗಿಸಿದ್ರೆ ಗಾಳಿ ಬರುತ್ತಲ್ವ, ದಟ್ ಒನ್ ದಿಸ್ ಗಾಯ್ಸ್. ನೋಡಿ ಗಾಯ್ಸ್, ಇದು ಎಣ್ಣೆ ಹಾಕಕ್ಕೆ ಯಾವ ಬ್ರಷ್ ತಂದವನೆ? ಅಲ್ಲಜ್ಜ ಬ್ರಷ್ ತಂದವನು. ವಾವ್, ಅದೇ ಕಾಂಚನದಲ್ಲಿ ಸುಮ್ಮನೆ ಹಿಂಗೆ ಹೊಡಿದ ತಕ್ಷಣ ಪುಡಿ ಪುಡಿ ಆಗುತ್ತಲ್ಲ, ಹಂಗೆ ಹೊಡಿತಾವ್ ನೋಡಿ ಗಾಯ್ಸ್. ಓ ಶೇಪ್ಸ್ ಈ ಸತಿ. ಹುಲ್ ಜಾಸ್ತಿ ಹಾಕ್ಬಿಟ್ಟವ್ರಲ್ಲ. ರೀಸನ್ ಕಷ್ಟೇ. ಸುಮ್ಮನೆ ತಡೆದ್ರೆ ಸಾಕು, ಅದಷ್ಟು ತೀಸ್ಕೊರ್ರೆ. ನೋಡಿ ಗಾಯ್ಸ್, ಅಷ್ಟೇ ಸಾಕಾಗೋಯ್ತು. ಒಂದ್ ನಿಮಿಷಕ್ಕ ಗೈಸ್ ನೋಡಿ, ಇದೆ ಕಂಬಿಗಳು, ಇದ್ರಲ್ಲೇ ತಂದೂರಿ ಮಾಡೋದು ಫುಲ್ಲು. ಗೈಸ್ ಇವಳು ಒಂದ್ಸತಿ ತೋರಿಸ್ತಾಳಂತೆ ಶೋಕಿ ಮಾಡಿ, ನಾನು ಹಾಕದ್ನ ಅದಕ್ಕೆ ಹಿಡಿತಾ ಇದ್ದೀನಿ ಗೈಸ್ ಅವಳನ್ನ. ಅದಕ್ಕೆ ಎದ್ದು ಬಂದಿದ್ದು ಗೊತ್ತಾಯ್ತಾ ಈಗ. ಆಕ್ಟಿಂಗ್ ಅಂತಾಳೆ, ಆಕ್ಟಿಂಗ್. ಒಂದ್ ಮೂವಿ ಆದ್ರೂ ನನ್ ಮುಖಕ್ ಮಾಡ್ಬೇಕಲ್ಲ ಅಂತ ನನಗೆ ಗುರುವಾರ ಇವತ್ತು ಇವಳು ತಿನ್ನಲ್ಲ, ಅವಳು ತಿಂತಾಳೆ. ಅವ್ರು ಸುಮ್ಮನೆ ಹೆಸರು ವಾಸಿಗೆ ಗುರುವಾರ ತಿನ್ನಲ್ಲ ನಾನು ಅಂತ ಹೇಳೋದಷ್ಟೇ. ಓ ಅವಳು ತಿನ್ನಲ್ವಲ್ಲ ಚಿಕನು, ಗುರುವಾರ ತಿನ್ನಲ್ಲ ಅಂತ. ಕರಿ ಇಜ್ಲು ಇಜ್ಲು ಚಾರ್ಕೋಲ್. ನೋಡೋ ಕೆಂಡ ಚೆನ್ನಾಗಿ ಆಗ್ಯಾವೆ ನೋಡಿ. ಇವಾಗ ಇದನ್ನ ಇದು ಮಾಡಿ ನೋಡಿ ಈ ತರ ಕೆಂಪುಗವೆ. ಕೆಂಪಗಿದ್ದಾಗ ಇನ್ನೊಂದು ಸ್ವಲ್ಪ ಹಾಕಿದ್ರೆ ಚಾರ್ಕೋಲ್ ಚೆನ್ನಾಗಿರ್ತಾರೆ. ಚಾರ್ಕೋಲ್ ಅಂದ್ರೆ ಇಜ್ಲು, ಅದು ಚಾರ್ಕೋಲ್ ಅಂತೀರಿ ನೀವು ಇಂಗ್ಲೀಷಲ್ಲಿ ಅದನ್ನ ಅಂತಾರೆ. ಓಕೆ ಕ್ಯಾರಿ ಆನ್.
ನಮ್ಗೆ ಇಂಗ್ಲಿಷು. ನೀವು ತಿನ್ನಲ್ವಾ? ತಿಂತಾರ ಗೈಸ್ ಎಲ್ಲ ನಾವು ಅದಕ್ಕೆ ಟೈಮ್ ನೋಡ್ಕೊಂಡು ಇಂಥ ಐಟಮ್ಸ್ ಮಾಡೋದು. ಮತ್ತೆ ಬಾಯಲ್ಲಿ ನೀರು ಬರ್ತಿದೆ. ಆಯಿಲ್ ಹಾಕ ಬ್ರಷ್ನ ಟೂತ್ ಪೇಸ್ಟ್ ಅಂತ ಇದ್ದೀನಿ. ಕೋಲ್ಗೇಟ್ ಅಲ್ಲ, ಓರಲ್ ಬಿ ತಂದವ್ರೆ. ಡಿಪ್ರೆಷನ್. ಟೂತ್ ಬ್ರಷ್ ತಂದಿದ್ದಾರೆ ಆಯಿಲ್ ಹಾಕೋದಕ್ಕೆ. ಮಹಾನ್ ಭಾವ ಇವನೇ. ಇವಾಗ ಇದ್ರಾಗ ಉಚಿತ ನೋಡ್ರಿ. ಎಲ್ಲಿ ಆಯಿಲ್ ಅನ್ಯಾಯವಾಗಿ ಒಬ್ಬರು ಬ್ರಷು ಹಂಗೆ ಇಲ್ಲ, ಅದು ಹೊಸದು ಓಪನ್ ಮಾಡಿದ್ದೆ ತೋರಿಸ್ಬಿಟ್ಟಿದ್ದೀನಿ ಬಿಡಕ್ಕೆ. ಓ ಎಸ್, ದಟ್ ವಿಲ್ ಬಿ ಸೋ ನೈಸ್. ಹಂಗೆ ಮಾಡುತ್ತೆ, ಚೆನ್ನಾಗಿರುತ್ತೆ. ಇನ್ನ ಇವತ್ತೇನೋ ಟೈಮೇ ಹೋಗ್ತಾ ಇಲ್ಲ. ಏನಂತೀರ ಗೈಸ್? ಇವನೇ ಎಲ್ಲ ಮಾಡ್ತಾರೆ, ಅದು ತಿರ್ಗ್ಸೋದು ಮಾತ್ರ. ಪಾಪ ಎಲ್ಲ ಮೋನಿಕಾ ಕೈಲಿ ತರ್ಸೋದು. ಇವೆಲ್ಲ ಐಡಿಯಾ ಈ ಬಣ್ಣದ ಗೈಸ್, ಇವರೇ ಇದೆಲ್ಲ ಮಾಡ್ತಾರ. ಎರಡು ನೀ ಕಡೆ ಇಕ್ಕಿದ್ದೆ, ಎರಡು ನೀ ಕಡೆ ಇಕ್ಕಣ. ಇದನ್ನ ಚೈತ್ರ ಅವ್ರು ಫುಲ್ ಇನ್ವಾಲ್ವ್ ಆಗಿದ್ದಾರೆ. ಇದು ಒಂಚೂರನ್ನ ಬೆಲೆ ಇಟ್ಟಿದ್ದು ಈ ಕಡೆ ಇಕ್ಕಣ ಬಾ. ಶಪಡು ಅರುಣ್ ಮನೋರ್ ಹತ್ರ ಐತೆ ಅಂತಲ್ಲ, ಇಟ್ಕೊಂಬೋಗೆ. ಗೈಸ್ ಈಗ ನಾವು ಜಾಲರ ಹುಡ್ಕೊಂಡು ಹೋಗ್ತಿದ್ದೀವಿ. ನೋಡುವ ಎಲ್ಲಿ ಸಿಗುತ್ತೆ ಜಾಲರ ಅಂತ ನೋಡುವ. ಅಲ್ಲ ಗೈಸ್, ಇವ್ರ ಮನೇಲಿ ಕುರಿ ಇದೆ, ಸೊ ಈ ಥರ ಮಾಡಿಸಿದ್ರಲ್ಲ, ಇವ್ರ ಮನೇಲಿ ಜಾಲರ ಇರ್ಬೋದು, ಗಾನವಿ ಮನೆ. ಸೊ ಒಂದ್ಸರಿ ಕೇಳಿ ನೋಡೋಣ. ಗೈಸ್ ಇವ್ರ ಮನೇಲಿ ಇಲ್ಲಂತೆ. ಒಂದು ಚಿಕ್ಕ ಪೀಸ್ ಇದ್ದಿದ್ರೆ ಸಾಕಾಗ್ತಿತ್ತು. ನೋಡುವ ಮುಂದೆ ನೋಡಾಯನೆ ನೋಡಿ ಗೈಸ್, ಇದು ಸ್ವಲ್ಪ ಹಾರರ್ ಥರ ಇದೆ ಈ ಮನೆ. ತೊಳ್ಬಿಟ್ಟೆಯಾ? ಈ ಕಡೆ ನೋಡು. ಇನ್ನೊಂದ್ರೆ ಟಾರ್ಚ್ ಹಾಕಿಂದ ಇದ್ರಾಗೂ ಟಾರ್ಚ್ ಹಾಕು. ನೀನು ಇದ್ ಕಡೆಗೆ ಬಿಟ್ಟು ನಾನು ಇದ್ ಕಡೆಗೆ ಬಿಡ್ತೀನಿ. ಒಳಗಡೆ ಹೋಗೋಣ ಬಾ. ನೋಡಿ ಈ ಕಡೆ ನೋಡು. ಫೈನಲಿ ಗೈಸ್ ನಮಗೆ ಜಾಲರನೇ ಸಿಗಿಲ್ಲ. ಯಾರ ಮನೆಯಲ್ಲೂ ಇಲ್ಲ ಜಾಲರ ಗೈಸ್. ಏನು ಮಾಡೋಕ್ಕಾಗಲ್ಲ, ವಾಪಸ್ ಹೋಗ್ತಿದ್ದೀವಿ. ಇಲ್ಲಿ ಈ ಥರ ಮಾಡ್ತಿದ್ರೆ ನೋಡಿ ಗೈಸ್, ಫುಲ್ ಇನ್ವಾಲ್ವ್ ಆಗಿಬಿಟ್ಟಿದ್ದಾನೆ ಅಣ್ಣ. ಕಾಣಿಸ್ತಿದೆಯಾ ಗೈಸ್ ನಿಮಗೆ? ಇವಳು ಮುರಿತಿದ್ದಾಳೆ. ಇವನಿಗೆ ಜಾಲರ ಸಿಗ್ತಿಲ್ಲ ಅಂತ ಇದನ್ನೇ ಮುರಿಯಕ್ಕೆ ಹೋಗ್ತಿದ್ದಾಳೆ. ಇವನ್ ಕೆಲಸ ಹಂಗೆ ನೋಡಿ ಗೈಸ್. ಹಾಯ್ ಅನ್ನು. ನಾನು ಮನೀಶ್ ರಾಜ್ ಅಂತ ಹೇಳು. ಆಲ್ರೆಡಿ ಒಂದು ತಿಂತಿದ್ದಾನೆ. ಆಲ್ಮೋಸ್ಟ್ ಆಗಿದೆ ಗೈಸ್ ಈ ಗ್ರಿಲ್. ಪಾಪ ಮಧು ಅಣ್ಣ ಹಾರ್ಡ್ ವರ್ಕರ್, ತುಂಬಾ ಹಾರ್ಡ್ ವರ್ಕರ್. ತಿಂದಿರನೇ ಆಗ್ತಾವ್ರಲ್ಲ. ದೇ ಒನ್ ಮೋರ್ ಅನ್ಬೇಕನ್ರಿ. ಸೂಪರ್. ರಮೇಶ್ ಬಂದ್ಬಿಡ ನಾನು ಇದ್ರಾಗ ಅಂತ. ಇವಾಗ ಜಾಡ್ರ ತಂದಿದ್ದಾರೆ. ತೋರಿಸ್ರಿ. ಅವ್ನ್ ಮಾಡ್ತಾವ್ನೆ ಅನ್ಕೊಂಡ್ರ? ಗ್ರಹಗತಿ ಸಂದಾಕಿಲ್ವಂತೆ. ಇವಾಗ ಅದ್ರ ಮೇಲೆ ಇದ್ರೆ ಇನ್ನ ಒಂಚೂರು ತುಂಬಾ ಚೆನ್ನಾಗಿ ಬರುತ್ತೆ, ಅಂದ್ರೆ ಬೇಯುತ್ತೆ ಇನ್ನ ತುಂಬಾ ಚೆನ್ನಾಗಿ. ಇನ್ನ ಏನ್ ಬೆಳ್ಳು ಕಾಣಿಸ್ತಾವನೆ. ನಾನಿರೋದೇ ಬೆಳ್ಳಕ್ಕ. ವಾಟ್ ಎ ಬ್ಯೂಟಿ. ತಂದಿಟ್ಟು ಎಲೆ ಎಲ್ಲ ಹಾಕೊಂಡು ಮೊನ್ನೆ ತಾನೇ ಸಮೀರ್ ಅಂಗಡಿ ಯಾವುದೋ ಒಂದು ಹಾಕಿದ್ರು ಗೈಸ್. ಏನದು
ಚಿಕನ್ ತಿಂದರೆ ನರ್ಕದಲ್ಲಿ ಅಂಥದ್ದು ಶಿಕ್ಷೆ ಇಂಥ ಶಿಕ್ಷೆ ಅಂತ ಶಿಕ್ಷೆ ಏನಿಲ್ಲ ಅದು ಇರೋದು ಇರೋದು ಬಾಧ್ಯತೆ ಅದ್ರಿಗೆ ಆಹಾರ ಚೈನ್ ಅಂತಾರಲ್ಲ ಚೈನ್ ಅದೇ ಇದ್ರದ್ದು ಅಷ್ಟೇ ಆಹಾರ ಅಲ್ಲ ಅದ್ರಲ್ಲಿ ಏನ್ ಹೇಳಿತಂದ್ರೆ ಯಾವ್ದೋ ಗರುಡ್ ಪುರಾಣ ಅನ್ನೋದು ಒಂದು ಬುಕ್ ಐತಂತೆ ಅದ್ರಲ್ಲಿ ಈ ತರ ಏನು ಈ ತರ ಬರ್ನ್ ಮಾಡೋದು ಸುಡೋದು ಪ್ರಾಣಿ ಹಿಂಸೆ ಮಾಡೋದು ಇವೆಲ್ಲ ಮಾಡಿದ್ರೆ ಇದಂತೆ ಏನು ನಮಗೂ ನರಕದಲ್ಲಿ ಆ ಥರನೇ ಶಿಕ್ಷೆಗಳು ಬೀಳ್ತಾವಂತೆ. ನಾವೇ ಮಾಡಿಲ್ಲ ಎಲ್ಲ ಈ ದೇವತೆಗಳು ಮಾಡಿ ಮಂದಿರೋರು ಅದಕ್ಕೆಲ್ಲ ಅದೇ ಏನೇನ್ ತಪ್ಪು ಮಾಡಿದ್ರು ಅದಕ್ಕೆ ಒಂದೊಂದು ಶಿಕ್ಷೆ ಹೇಳೋದಲ್ಲ ತಪ್ಪು ಅವ್ರು ಮಾಡಿರೋದು ನಾವು ಮಾಡ್ತಾ ಇರೋದು ಇದೆಲ್ಲ ಏನು ನಾವು ಮಾಡ್ತಾ ಇಲ್ಲ. ಏನೋ ಗೈಸ್ ನಂಗೆ ಹಂಗ ಅದು ನೋಡಿದ ಮೇಲೆ ಒಂದ್ ಸ್ವಲ್ಪ ಭಯ ಆದ್ರೂ ಚಿಕನ್ ಅದು ಒಂದೇ ತಿನ್ನೋದು ನಾನ್ ವೆಜ್ ಚಿಕನ್ ಒಂದೇ ತಿನ್ನೋದು. ಕಿರಿಯರ್ ನೆಟ್ಕೊಂಡು ಹಾ ಇದು ಇಲ್ದಿದ್ರೆ ಒಗ್ಗರಣೆ ಹಾಕಲ್ಲ. ಇದು ಯಾಕೆ ಹಾಕ್ಬೇಕು? ಇಲ್ಲ ಸರ್, ನೋ ಕಾಮೆಂಟ್ಸ್, ನೋ ಕಾಮೆಂಟ್. ಅದು ಕರೆಕ್ಟೇ. ಕೊತ್ತಂಬರಿ ಸೊಪ್ಪು ಯಾಕೆ ಹಾಕ್ಬೇಕು? ಅದೆಲ್ಲ ಸ್ವಲ್ಪ ಕಷ್ಟನೇ ಆಗಿದೆ ಪಾಪ ಇವನ್ನ ಕಷ್ಟ ಬೀಳ್ತವ್ರೆ. ಹೋಟ್ಲ್ ಆರ್ಡರ್ ಮಾಡ್ದಂಗಲ್ಲಮ್ಮ ಇದು ತಾನೇ ಗ್ಯಾಪ್ ಇಕ್ಕಿರ್ತಾರ ಇಲ್ಲಿ ಗ್ಯಾಪ್ ಮಾಡಿ ಗ್ಯಾಪ್ ಅಲ್ಲ ಒಂದು ಇದು ರೌಂಡ್ ಇರ್ತಾರಲ್ಲ ಅದು ಮಾಡಕ್ಕೆ ಪ್ಲೇಟ್ ಅಪ್ಪಂದ ಅದ್ರ ಮೇಲೆ ಪ್ಲೇಟ್ ಅಪ್ಪಂದ ಜಾಲ್ರನೇ ಆ ಟೈಪ್ ರೌಂಡ್ ಇರ್ತಾರೆ. ಹೌದು ಇವರಿಬ್ರು ಹಸ್ಬೆಂಡ್ ಅಂಡ್ ವೈಫ್. ಅಲ್ಲ ಗೈಸ್ ಹಳ್ಳಿಗಳಾಗೆಲ್ಲ ಹಿಂಗೆ ಗೈಸ್. ತಂಡೂರಿ ಚಿಕನ್ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಅಂದ್ರೆ ಅದ್ಭುತ ಅದ್ರ ಏನು ಹಂಗಂಗೆ ತಿಂದಾಕ್ಬಿಡ್ತಾರ. ರುಚಿ ಟೇಸ್ಟು ಎಲ್ಲ ನೋಡ್ತಾರ. ಏನಂದ್ರೆ ಎಲ್ಲ ಗಂಭೀರವಾಗಿ ನೋಡ್ಬಿಟ್ಟು ಹಂಗೆ ತಂದೂರಿ ಅಲ್ಲ ತಂದೂರಿ. ದಟ್ ಈಸ್ ತಂದೂರಿ ರಮೇಶ್ ಅನ್ನ. ನೋಡಿ ಗಾಯ್ಸ್ ಹೆಂಗಿದೆ ಅಣ್ಣ? ಸೂಪರ್. ನೀನು ಬಿಸಿ ಇತ್ತಗೋ ಇದು ನೋಡಿ ಗೈಸ್. ಇದು ಇನ್ನೊಂದು ಸ್ವಲ್ಪ ಬೇಯಬೇಕು ಅನಿಸ್ತೈತೆ. ನಾನು ಇಲ್ಲಿ ಹಂಗೈತೆ ಸೂಪರ್ ಮಟನ್ ಸೂಪರ್. ನೀನು ಹೇಳು ಪರವಾಗಿಲ್ಲ. ಆ ಕೆಂಡದಲ್ಲಿ ಮಾಡಿದ್ರೇನೆ ಏನೋ ಒಂಥರ ಟೇಸ್ಟು. ಹೆಂಗೈತಾ? ಚೆನ್ನಾಗೈತಾ? ಸ್ನ್ಯಾಪ್ ಬಾಯ್ ಎಲ್ಲ ನೀನು ಕುಂದೆ ಬಿಟ್ಟನೆ ಕುಮ್ಮ ವಿಡಿಯೋ ಮಾಡ್ತೀನಿ ಅಂತ ಹೇಳಿಲ್ಲ. ಸೂಪರ್ ಸಾ ಸ್ಪೂ ಇವಳು ಸಾ ಇವಳು ಗಾಯ್ಸ್ ಬೇಜಾರೇನು ಗೊತ್ತಾ, ಮೋನಿಕಾ ಎಲ್ಲ ಕಷ್ಟ ಬಿದ್ದು ತಿಂತಾ ಇಲ್ಲ ಪಾಪ. ಇಷ್ಟು ಬಲವಂತ ಮಾಡಿದ್ದು ತಿನ್ನೋ ಪುಣ್ಯ ಇಲ್ಲ. ಪಾಪ ಗೈಸ್ ಮೋನಿಕಾ ಕೈ ಮುಗಿತ. ನೋವಿದೆ, ಆಕ್ರೋಶ ಇದೆ. ಅಳ್ಬೇಡ ಬಾರೆ, ಅಲ್ಲೇ ಇದ್ ನೋಡ್ ಪಕ್ಕದಾಗ ಒಂಚೂರು ಎತ್ಕೋ. ಸತೀಶ್ ಅಣ್ಣ ನಮಸ್ಕಾರ. ಇವ್ರದೊಂದು ನೀವು ಹಾಕಿಲ್ಲಕ್ಕ ಹಾಯ್ ಮಾಡಕ್ಕ. ಅಲ್ಲಿಂದ ದೇವನಹಳ್ಳಿಂದ ತಡ್ಕೊಂಡ್ ಬಂದಿದ್ದ.
ನೀನು ಹಂಗೆ ಹೇಳ್ಬೇಡ ದುಡ್ಡು. ಹಂಗೆಲ್ಲ ಅನ್ಬಾರ್ದು, ಅವೆಲ್ಲ ಅನ್ಬಾರ್ದು. ನೀನು ಹೊಡೆದಾಕ್ತೀನಿ, ಮಾತಾಗ್ಲೆಲ್ಲ ಬರೀ ಅದೇ ಹೇಳ್ತಾನೆ. ಸತೀಶ್ ಅಣ್ಣ ತಿನ್ ಬಾ, ನೀನು ತಿನ್ನಲ್ವಾ? ಬಾ ಮತ್ತೆ. ಅಂತಾನೆ ನಾವು ಗುರುವಾರ ಮಾಡಿರೋದು. ಏನತ್ತ ಬಂದವ್ರಿಗೆಲ್ಲ ಈ ಡೈಲಾಗ್ ಹೇಳ್ಕೊಂಡು ಅವಮಾನಗಳೇ ಮಾಡ್ಕೊಂಡು ಇಲ್ಲ ಗುರು, ಇಲ್ಲ ಗುರು, ತಿನ್ನುಗುರು. ನೀನ್ ತಿಂದ್ರೆ ನಾನು ತಿಂದಂಗಪ್ಪ. ನೀನ್ ತಿಂದ್ರೆ ನಾನು ತಿಂದಂಗ ಗುರು. ಆಯ್ತಾ ಗುರು? ಮುಂದಕ್ಕೆ ಬರ್ತದೆ, ಇಲ್ಲಿ ಹಿಂದಕ್ಕೆ ಬರ್ತದೆ, ಹೊಟ್ಟೆಗೆ ಉರಿತಾ ಅದಿಲ್ಲಿ. ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಸ್ಮೋಕಿ ಫ್ಲೇವರ್ ಬರ್ತದೆ ಅಲ್ಲಿ. ನನ್ ಮನ್ಸು ಬೀಚ್ ಅಲ್ಲ, ಡಸ್ಟ್ಬಿನ್ ಅಲ್ಲ. ಆಯಿಲ್ ಗೊತ್ತಲ್ಲ. ಇವಾಗ ಆಯ್ತು ಗೈಸ್ ಎಲ್ಲ. ಇವಾಗ ಹೋಗ್ತಾ ಇದ್ದೀರಿ ಮನೆಗೆ. ಅಲ್ಲೋಗಿ ತಿಂತೀರಿ. ಬರ್ತಿದಾರಲ್ಲ ಅವ್ರು ಸಾಕೊಂಡು ತಿನ್ನೋದು. ಜನರು ನೋಡಿ ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ತಾಪ ಬತ್ತಾನೆ ಅಂತ ಸಿತಿ ಬುದ್ಧಿ ಜೋಶ್ರಿ ಹೇಳವ್ರೆ. ದಿಸ್ ಇಸ್ ಕಾರ್ಡ್ ಸುಟ್ಟುಬಾಡು. ದಿಸ್ ಇಸ್ ಕಾರ್ಡ್ ಸುಟ್ಟುಬಾಡು. ಸುಟ್ಟುಬಾಡು ಅಂತೆ ಅಣ್ಣ. ಇದು ಈ ಪೀಸ್ ನೀವೇ ತಗೋಣ. ನಿಮ್ಗೆ ಹೆಂಗಿದೆ ರೀ? ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಅಂಟಿಲ್ ದೆನ್ ಸಿ ಯು, ಟಾಟಾ, ಬಾಯ್.